ಬೇಗಂದ್ರೆ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ಈ ಒಟ್ಟು ಬಜೆಟ್ನ ಗಾತ್ರ, GDP ಇವೆಲ್ಲವೂ ಕೂಡ ಚರ್ಚೆಯ ವಿಚಾರಗಳೇ ಹೌದು. ಅದರ ಬಗ್ಗೆ ನಾನು ಮಾತಾಡ್ತೀನಿ, ಯಾಕಂದರೆ ಬಹಳಷ್ಟು ವಿಷಯಗಳು ಇದ್ದೇ ಇದ್ದಾವೆ. ನಾನು ಪ್ರೊಫೆಸರ್ ಕೃಷ್ಣರಾಜ್ ಅವ್ರ ಹತ್ರ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಕೃಷ್ಣರಾಜ್ ಅವರೇ, ಒಂದು ವಿಚಾರವನ್ನು ಸರ್ಕಾರ ಗ್ಯಾರಂಟಿಗಳ ವಿಚಾರದಲ್ಲಿ ಹೇಳ್ತಾ ಬಂತು. ಇದು ಸಾಮಾಜಿಕ ಹೂಡಿಕೆ ಅಂತ. ನಾವು ಕೊಟ್ಟಿರುವಂತಹ ಗ್ಯಾರಂಟಿಗಳು ಜನರ ಕೈಗೆ ಹಾಕುವಂತಹ ದುಡ್ಡು, ಇದೊಂದು ರೀತಿಯಿಂದ ಹೂಡಿಕೆ. ಇದು ಆರ್ಥಿಕ ಚಕ್ರವನ್ನು ತಿರುಗಿಸುತ್ತೆ, ಅದು ಮತ್ತೆ ವಾಪಸ್ ಮಾರ್ಕೆಟ್ಗೆ ಬರುತ್ತೆ, ಅದು ಉತ್ಪಾದನೆಯನ್ನು ಹೆಚ್ಚಿಸುತ್ತೆ, ಅದು ನಮ್ಮಲ್ಲಿ ತೆರಿಗೆ ಸಂಗ್ರಹವನ್ನು ಹೆಚ್ಚಿಸುತ್ತೆ ಅನ್ನುವಂಥದ್ದು. ಆದರೆ ಸುಮಾರು 58,000 ಕೋಟಿ ರೂಪಾಯಿಗಳನ್ನು ಈ ಹೆಸರಿನಲ್ಲಿ ಒಂದು ರಾಜ್ಯ, ಒಂದು ದೇಶದ, ಈಗ ಕಾಂಗ್ರೆಸ್ನವರು ನ್ಯಾಯ್ ಅನ್ನುವಂತಹ ಒಂದು ಯೋಜನೆಯನ್ನು 2019ರಲ್ಲಿ ತಮ್ಮ ಮ್ಯಾನಿಫೆಸ್ಟೋದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸೇರಿಸಿದಾಗ ಅದರ ಒಟ್ಟು ಗಾತ್ರ ಇದ್ದಂಥದ್ದು ಸುಮಾರು 67,000 ಕೋಟಿಯಿಂದ 71,000 ಕೋಟಿ ರೂಪಾಯಿಯಷ್ಟು ದುಡ್ಡು ಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಆದರೆ ಒಂದು ರಾಜ್ಯನೇ ಕರ್ನಾಟಕ 58,000 ಕೋಟಿ ರೂಪಾಯಿಯಷ್ಟು ದುಡ್ಡನ್ನು ಸಾಮಾಜಿಕ ಹೂಡಿಕೆ ಅನ್ನುವಂಥ ರೀತಿಯಲ್ಲಿ ಇದನ್ನು ಮಾಡಿದ್ರೆ ನಿಜಕ್ಕೂ ರಾಜ್ಯದ ಆರ್ಥಿಕತೆ ಅಭಿವೃದ್ಧಿಯ ಕಡೆಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತಾ? ಒಳ್ಳೆ ಪ್ರಶ್ನೆನೇ ಕೇಳಿದಿರಾ. ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದ್ಮೇಲೆ ಕರ್ನಾಟಕದ ಹಣಕಾಸಿನ ಪರಿಸ್ಥಿತಿ ಒಂದ್ ಸ್ವಲ್ಪ ಬಿಗಡಾಯಿಸಿರೋದಂತೂ ಸತ್ಯ, ಅದರಲ್ಲಿ ಎರಡು ಮಾತಿಲ್ಲ. ಅದು ಪ್ರಮುಖವಾಗಿ ಹಲವಾರು ಕಾರಣಗಳು ಇರಬಹುದು. ಅದರಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಕೂಡ ಒಂದು ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಆಗ್ಲಿಕ್ಕೆ ಮತ್ತೆ ಆರ್ಥಿಕ ಪರಿಸ್ಥಿತಿ ಉಲ್ಬಣಗೊಳ್ಳಿಕ್ಕೆ ಕಾರಣ ಆಗಿದೆ. ಈ ಈ ಈ ಒಂದು ದೃಷ್ಟಿಕೋನದಲ್ಲಿ ನೋಡಿದಾಗ ಒಂದು ರೀತಿಯಲ್ಲಿ ಆರ್ಥಿಕ ಪುನಶ್ಚೇತನಕ್ಕೆ ಈ ಕಾರ್ಯಕ್ರಮಗಳು ರೂರಲ್ ಏರಿಯಾದಲ್ಲಿ ಯಶಸ್ವಿ ಆದ್ರೂ ಅರ್ಬನ್ ಏರಿಯಾದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಒಂದ್ ಸ್ವಲ್ಪ ಹಣ ತೊಡಗಿಸೋದ್ರಲ್ಲಿ ಸರ್ಕಾರದ ಹತ್ರ ದುಡ್ಡು ಇಲ್ಲದೆ ಇರ್ಬೋದು. ಸೊ ಅದರಿಂದ ಏನಾಗುತ್ತೆ, ಒಂದು ಆರ್ಥಿಕತೆ ಅಂತಂದ್ರೆ ಒಂದೇ ಸೆಕ್ಟರು ಅಥವಾ ಒಂದೇ ರೀಜನ್ನು ಡೆವಲಪ್ ಆಗೋದಲ್ಲ, ಓವರ್ ಆಲ್ ಆರ್ಥಿಕ ವ್ಯವಸ್ಥೆ ಡೆವಲಪ್ ಆಗ್ಬೇಕಾಗುತ್ತೆ. ಅದರಿಂದಾಗಿ ಈ ಯೋಜನೆಗಳು ಏನು 5 ಗ್ಯಾರಂಟೀಸ್ ಕೊಟ್ಟಿದ್ದಾವೆ, ಅವು ಕನ್ಸಂಪ್ಷನ್ ಅನ್ನ ಹೆಚ್ಚುಗೊಳಿಸ್ಲಿಕ್ಕೆ, ಒಂದ್ ಕಡೆಯಿಂದ ಎಫೆಕ್ಟಿವ್ ಡಿಮ್ಯಾಂಡ್ ಅಂತ ಏನ್ ಹೇಳ್ತೀವಿ ಅದನ್ನ ಹೆಚ್ಚುಗೊಳಿಸ್ಲಿಕ್ಕೆ ಸಹಕಾರಿ ಆಗಿದ್ರು ಕೂಡ ಇನ್ನೊಂದು ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಗಮನ ಹರಿಸಿದಾಗ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಕರ್ನಾಟಕದಲ್ಲಿ ಅದರಲ್ಲೂ ಕ್ಯಾಪಿಟಲ್ ಫಾರ್ಮೇಶನ್ಗೆ ಹೆಚ್ಚು ಒತ್ತಾಸೆಯನ್ನ ನೀಡದೇ ಇರೋದ್ರಿಂದ ಆರ್ಥಿಕ ವ್ಯವಸ್ಥೆನಲ್ಲಿ ಎಲ್ಲೋ ಒಂದ್ ಕಡೆ ಎಸ್ಪೆಷಲಿ ಕೈಗಾರಿಕೆ ಮತ್ತೆ ಟೆರ್ಸಿಯರಿ ಸೆಕ್ಟರ್ ಈಗ ಮತ್ತೆ ಬರ ಬಂದಿರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಒಂದ್ ಸ್ವಲ್ಪ GDP ಗ್ರೋತ್ ರೇಟ್, SGDP ಗ್ರೋತ್ ರೇಟ್, ಸ್ಟೇಟ್ GDP ಗ್ರೋತ್ ರೇಟ್ ಏನಾಗಿರ್ಬೋದು, ಒಂದು ಅರೌಂಡ್ 7.8% ಗ್ರೋತ್ ಆಗ್ತಾ ಇರ್ಬೋದು. ಜೊತೆಗೆ ಬರ ಇರೋದ್ರಿಂದ ಇದು ಮುಂದಿನ ದಿನಗಳಲ್ಲಿ ಅಗ್ರಿಕಲ್ಚರ್ ಗ್ರೋತ್ ರೇಟ್ ಈವನ್ ನೆಗೆಟಿವ್ ಆದ್ರೂ ಆಗೋ ಚಾನ್ಸಸ್ ಇರ್ತದೆ. ಬಟ್ ಕರ್ನಾಟಕದ ಎಕಾನಮಿ ಸ್ಟ್ರೆಂತ್ ಎಲ್ಲಿದೆ ಅಂತಂದ್ರೆ ಟೆರ್ಷರಿ ಸೆಕ್ಟರ್. ಇಟ್ ಈಸ್ ಕಾಂಟ್ರಿಬ್ಯೂಟಿಂಗ್ ಅರೌಂಡ್ 66% ಟು SGDP. ಮತ್ತೆ ಕೈಗಾರಿಕಾ ವಲಯ ಅರೌಂಡ್ ಅದು ಕೂಡ ಒಂದು 17% ಅಥವಾ 18%, ಅದು ಕೂಡ 19% ಅನ್ಕೊಳ್ಳೋಣ, ಅದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಬಟ್ ಅಗ್ರಿಕಲ್ಚರ್ ಸೆಕ್ಟರ್ ಕಾಂಟ್ರಿಬ್ಯೂಷನ್ ಕಡಿಮೆ ಇದ್ದಾಗ ಕೂಡ ಅಗ್ರಿಕಲ್ಚರ್ ಸೆಕ್ಟರ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಓವರ್ ಆಲ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದಿ ಸ್ಟೇಟ್. ಯಾಕಂತಂದ್ರೆ ಕನ್ಸಂಪ್ಷನ್, ಈಗ ಇನ್ಫ್ಲೇಷನ್ ಮತ್ತೆ ಕನ್ಸಂಪ್ಷನ್ ನಾವು ಗಮನಿಸಿದಾಗ ಈ ಕಾರ್ಯಕ್ರಮಗಳು ಒಂದ್ ರೀತಿ ಜನರಿಗೆ ಸಾಕಷ್ಟು ಕನ್ಸಂಪ್ಷನ್ ಜಾಸ್ತಿಗೊಳಿಸ್ಲಿಕ್ಕೆ ಸಹಕಾರಿ ಆಗಿದೆ. ಬಟ್ ಅಟ್ ದಿ ಸೇಮ್ ಟೈಮ್ ಒಂದು ಬಜೆಟ್ ಅಂದ್ರೆ ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ ಎರಡು ಕಡೆಯಿಂದ. ಕನ್ಸಂಪ್ಷನ್ ಒಂದ್ ಕಡೆ ಮತ್ತೆ ಇನ್ನೊಂದ್ ಕಡೆ ಪ್ರೊಡಕ್ಷನ್, ಎರಡೂ ಒಟ್ಟೊಟ್ಟಿಗೆ ಹೋಗ್ಬೇಕು. ಬರೀ ಕನ್ಸಂಪ್ಷನ್ಗೆ ಪ್ರೋತ್ಸಾಹ ಆಗಿದ್ರೆ ಆಗೋದಿಲ್ಲ, ಈ ಕಡೆ ಪ್ರೊಡಕ್ಷನ್ ಅಥವಾ ಪ್ರೊಡಕ್ಟಿವಿಟಿಗೆ ಉತ್ತೇಜನ ಕೊಡುವಂತ ಕಾರ್ಯಕ್ರಮಗಳು ಆಗ್ಬೇಕು. ಹೀಗಾಗಿ ಒಂದು ಬ್ಯಾಲೆನ್ಸ್ ಮಾಡ್ತಾರೆ ಈ ಬಜೆಟ್ ಅಲ್ಲಿ ಅಂತ ನಾನು ಅನ್ಕೊಂಡಿದ್ದೀನಿ. ಎಸ್ಪೆಷಲಿ ಈ ಒಂದು ಅಗ್ರಿಕಲ್ಚರ್ ಸೆಕ್ಟರ್ ಬಹಳ ಬರ ಪರಿಸ್ಥಿತಿಯಲ್ಲಿ ತೊಂದರೆನ ಅನುಭವಿಸ್ತಿರೋದ್ರಿಂದ ಅವ್ರಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ಬೋದು. ಮತ್ತೆ ಫಂಡ್ನ ಅಂದ್ರೆ ವೇರಿಯಸ್ ಸೋರ್ಸಸ್ ಇಂದ ಯಾವ ರೀತಿ ರಾಜ್ಯದ ಬಜೆಟ್ ಗಾತ್ರ ಹೆಚ್ಚಾಗ್ತಾ ಇರೋದ್ರಿಂದ ಯಾವ್ಯಾವ ಮೂಲಗಳಿಂದ ಹಣವನ್ನು ಸಂಗ್ರಹಿಸಬಹುದು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಹೆಚ್ಚು ಗಮನ ಹರಿಸಿರ್ತಾರೆ. ಓಕೆ 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 ಕೃಷ್ಣರಾಜ್ ಅವರೇ, ಜಸ್ಟ್ ಮಾತಾಡ್ತೀನಿ, ನನ್ನ ಜೊತೆ ಮತ್ತೆ ಮಾತಾಡ್ತೀನಿ. ಭಾಳಷ್ಟು ವಿಚಾರಗಳಿದ್ದಾವೆ. ಯಾಕಂದರೆ ಇಲ್ಲಿ ಸಿದ್ದರಾಮಯ್ಯನವರ ಮುಂದೆ ಇರುವಂತಹ ಸವಾಲುಗಳಲ್ಲಿ ಒಂದು ಕಡೆಯಲ್ಲಿ ಹೌದು, ಅಭಿವೃದ್ಧಿಯನ್ನು
ವೇಗವನ್ನು ಹಾಗೇನೆ ಕಾಪಾಡಿಕೊಳ್ಬೇಕನ್ನೋ ಅವಶ್ಯಕತೆ ಇದೆ, ಅಥವಾ ಅಭಿವೃದ್ಧಿಗೆ ವೇಗವನ್ನು ಕೊಡಬೇಕಾಗಿದೆ ಅನ್ನುವಂಥದ್ದು. ಗ್ಯಾರಂಟಿಗೆ ಹಣ ಅಂತೂ ಕೊಡಲೇಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಲೋಕಸಭೆ ಚುನಾವಣೆ ಇದೆ. ಈ ಸಂದರ್ಭದಲ್ಲಿ ಜನರಿಗೂ ಕೂಡ ಒಂದಿಷ್ಟು ಖುಷಿ ಪಡಿಸಲೇಬೇಕಾದ ಅನಿವಾರ್ಯತೆಯೂ ಕೂಡ ಇದ್ದೇ ಇರುತ್ತೆ. ಇದರ ಬಗ್ಗೆಯೂ ಕೂಡ ನಾನು ಚರ್ಚೆಯನ್ನು ಮುಂದುವರಿಸಿದ್ದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.